ವೆಲ್ಕಮ್ ಟು ಟೆಕ್ ಎಜುಕೇಷನ್ ಕನ್ನಡ ಚಾನಲ್ಗೆ. ನಾವು ಆಗಲೇ MS Excel ಬಗ್ಗೆ ಸ್ವಲ್ಪ ತಿಳಿದುಕೊಂಡು ಅದರ ಮೇಲೆ ಕೇಳಿರುವಂಥ ಕ್ವಶನ್ಗಳನ್ನು 10 ಕ್ವಶನ್ಗಳನ್ನು ನೋಡಿದ್ವಿ. ಈಗ ಅದೇ ಮುಂದುವರಿದ ಭಾಗವನ್ನು ನೋಡೋಣ. KPSCಯಲ್ಲಿ ಕೇಳಿದಂಥ ಪ್ರಶ್ನೆಗಳು ಇವಾಗಿದ್ದು ಪುನರಾವರ್ತನೆ ಆಗಿರುವಂತಹ ಪ್ರಶ್ನೆಗಳು ಮತ್ತು ಪುನರಾವರ್ತನೆ ಆಗಬಹುದಾದ ಪ್ರಶ್ನೆಗಳು ಇವಾಗಿದ್ದು ಇವುಗಳನ್ನು ಅವಲೋಕನ ಮಾಡೋಣ. MS Excelನಲ್ಲಿ ಸಮೀಪದಾರಿ ಅಂದರೆ ಶಾರ್ಟ್ಕಟ್ ಕೀ ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದಾನೆ. ಎ. ಎಕ್ಸೆಲ್ಸ್ ಇನ್ಸರ್ಟ್ ಫಂಕ್ಷನ್ ವಿಂಡೋವನ್ನು ತೆರೆಯಲು ಶಿಫ್ಟ್ F3 ಅನ್ನು ಬಳಸಲಾಗುತ್ತದೆ. ಬಿ. ಹೊಸ ವರ್ಕ್ಶೀಟನ್ನು ಸೇರಿಸಲು ಆಲ್ಟ್ ಶಿಫ್ಟ್ F1 ಅನ್ನು ಬಳಸಲಾಗುತ್ತದೆ. ಚಾಲ್ತಿಯ ವರ್ಕ್ಬುಕ್ಕನ್ನು ಮಿನಿಮೈಸ್ ಮಾಡಲು Ctrl+F9 ಅನ್ನು ಬಳಸಲಾಗುತ್ತದೆ ಅಂತೇಳಿ ಕೇಳಿದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಎ, ಬಿ, ಸಿ ಮೂರೂ ಇದಕ್ಕೆ ಸರಿಯಾದ ಉತ್ತರಗಳಾಗಿದ್ದಾವೆ. ಇವುಗಳನ್ನು ಮೊದಲನೇ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಅಲ್ಲಿ ಶಾರ್ಟ್ಕಟ್ ಕೀಗಳನ್ನು ಹೇಳಿದ್ದೀವಿ. ಅದರಲ್ಲಿ ಈ ಫಂಕ್ಷನ್ ಕೀಗಳು ಈ ವರ್ಕ್ಗಳನ್ನು ಮಾಡ್ತವೆ. ಶಿಫ್ಟ್ F3 ಇನ್ಸರ್ಟ್ ಫಂಕ್ಷನ್ ವಿಂಡೋವನ್ನು ಮಾಡ್ತವೆ. ಆಲ್ಟ್ ಶಿಫ್ಟ್ F1 ಇದು ಹೊಸ ವರ್ಕ್ ಶೀಟನ್ನು ಎಂಟ್ರಿ ಮಾಡಲು ಅವಕಾಶ ಮಾಡಿಕೊಡುತ್ತೆ. ಇನ್ನು Ctrl+F9 ಮಿನಿಮೈಸ್ ಮಾಡಲು ಅವಕಾಶ ಮಾಡಿಕೊಡುವಂಥ ಸಮೀಪ ಅಥವಾ ಶಾರ್ಟ್ಕಟ್ ಕೀ ಇದಾಗಿದೆ. MS Excelನಲ್ಲಿ ಕಂಟೆಂಟ್ ಸಾಮಾನ್ಯವಾಗಿ ಯಾವ ರೀತಿ ಹೊಂದಿಕೊಂಡಿರುತ್ತದೆ? ವಾಟ್ ಆರ್ ದ ಡಿಫಾಲ್ಟ್ ಅಲೈನ್ಮೆಂಟ್ಸ್ ಫಾರ್ ಕಂಟೆಂಟ್ ಇನ್ MS Excel ಸೆಲ್ ಅಂತ ಕೇಳಿದಾನೆ. ಬಲಕ್ಕೆ ಹೊಂದ್ಕೊಂಡಿರುತ್ತವೆ, ಎಡಕ್ಕೆ ಹೊಂದ್ಕೊಂಡಿರುತ್ತವೆ. ಟೆಕ್ಸ್ಟ್ ಎಡಕ್ಕೆ ಹಾಗೂ ಸಂಖ್ಯೆಗಳು ಬಲಕ್ಕೆ ಹೊಂದಿಕೊಂಡಿರುತ್ತವೆ. ಟೆಕ್ಸ್ಟು ಬಲಕ್ಕೆ ಹಾಗೂ ಸಂಖ್ಯೆಗಳು ಎಡಕ್ಕೆ ಹೊಂದಿಕೊಂಡಿರುತ್ತವೆ ಅಂತೇಳಿ ಇಲ್ಲಿದೆ. ಬಟ್ ಇಂಗ್ಲೀಷಲ್ಲಿ ಅಲೈನ್ಡ್ ರೈಟ್, ಅಲೈನ್ಡ್ ಲೆಫ್ಟ್, ಟೆಕ್ಸ್ಟ್ ಲೆಫ್ಟ್ ಅಲೈನ್ಡ್, ನಂಬರ್ಸ್ ರೈಟ್ ಅಲೈನ್ಡ್ ಅಂತೇಳಿ ಕೊಟ್ಟಿದ್ದಾನೆ. ಟೆಕ್ಸ್ಟ್ ರೈಟ್ ಅಲೈನ್ಡ್, ನಂಬರ್ಸ್ ಲೆಫ್ಟ್ ಅಲೈನ್ಡ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಎಡಕ್ಕೆ, ಸಂಖ್ಯೆಗಳು ಬಲಕ್ಕೆ ಹೊಂದ್ಕೊಂಡಿರ್ತವೆ. ಇದಕ್ಕೆ ಆನ್ಸರು ಇಲ್ಲಿ ನೋಡೋದಾದರೆ ಟೈಪ್ ಮಾಡಿರೋದು ಟೆಕ್ಸ್ಟ್ಗಳು ಯಾವಾಗಲೂ ಎಡಕ್ಕಿರುತ್ತವೆ, ನಂಬರ್ಗಳು ಬಲಕ್ಕೆ ಅಲೈನ್ಮೆಂಟ್ ಆಗಿರುತ್ತೆ. ಇಲ್ಲಿ ಕ್ವಶನ್ ಕೇಳಿರೋದು ಹಾಗೆ ಎಕ್ಸೆಲ್ನಲ್ಲಿ ಕಂಟೆಂಟ್ ಸಾಮಾನ್ಯವಾಗಿ ಯಾವ ರೀತಿ ಹೊಂದಿಕೊಂಡಿರುತ್ತದೆ? ಟೆಕ್ಸ್ಟ್ ಎಡಕ್ಕೆ, ಸಂಖ್ಯೆಗಳು ಬಲಕ್ಕೆ ಹೊಂದಿಕೊಂಡಿರುತ್ತವೆ. ಎಕ್ಸೆಲ್ನಲ್ಲಿ ಸಂಪೂರ್ಣ ಉಲ್ಲೇಖವನ್ನು ಬಳಸುವ ಚಿಹ್ನೆ ಯಾವುದು ಅಂದರೆ ಅದು ಡಾಲರ್ ಚಿಹ್ನೆ ಮಾತ್ರ ಸಂಪೂರ್ಣ ಉಲ್ಲೇಖವನ್ನು ಇದು ಬಳಸ್ತದೆ. MS Excelನಲ್ಲಿ ಈ ಪೈಕಿ ಯಾವುದು ಸೆಲ್ ಕಂಟೆಂಟ್ನ ಎಡಿಟಿಂಗ್ ಸರಿಯಾದ ವಿಧಾನ ಅಲ್ಲ? ಕೆಳಗಿನವುಗಳಿಂದ ಆರಿಸಿ. ವಿಚ್ ಒನ್ ಈಸ್ ನಾಟ್ ಕರೆಕ್ಟ್ ಮೆಥಡ್ ಆಫ್ ಎಡಿಟಿಂಗ್ ದ ಶೆಲ್ ಕಂಟೆಂಟ್ ಇನ್ MS Excel? ಚೂಸ್ ದ ಫಾಲೋವಿಂಗ್. ಆಲ್ಟ್ ಕೀಯನ್ನು ಒತ್ತುವುದರಿಂದ, F2 ಕೀ ಬಳಸುವುದರಿಂದ, ಡಬಲ್ ಕ್ಲಿಕ್ ದ ಸೆಲ್, ಕ್ಲಿಕ್ ದ ಫಾರ್ಮುಲಾ ಬಾರ್ ಇವುಗಳನ್ನು ಒತ್ತುವುದರಿಂದ ಯಾವುದು ಅಲ್ಲ ಅಂತ ಕೇಳಿದ್ದೇನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಲ್ಟ್ ಕೀ ಒತ್ತುವುದರಿಂದ ನಾವು ಸೆಲ್ಲನ್ನು ಎಡಿಟ್ ಮಾಡೋಕ್ಕೆ ಅವಕಾಶ ಆಗೋದಿಲ್ಲ. F2 ಒತ್ತುವುದರಿಂದ ಸೆಲ್ಲನ್ನು ಎಡಿಟ್ ಮಾಡ್ಬೋದು. ಡಬಲ್ ಕ್ಲಿಕ್ ಒತ್ತಿದ್ರೂ ಕೂಡ ಅಲ್ಲಿ ಎಡಿಟ್ ಮಾಡೋಕ್ಕೆ ಬರುತ್ತೆ. ಇನ್ನು ಫಾರ್ಮುಲಾ ಬಾರ್ ಅಂತೇಳಿ ಮೇಲ್ಗಡೆ ಇರುತ್ತೆ, ಅದರಲ್ಲಿ ಹೋಗಿ ಕಂಟೆಂಟ್ ಎಡಿಟ್ ಮಾಡಿದರೆ ಅದು ಎಡಿಟ್ ತೊಗೊಳುತ್ತೆ. ಅದು ಬಟ್ ಆಲ್ಟ್ ಎಂಟ್ರಿ ಮಾಡಿದ್ರೆ ಅದು ತೊಗೊಳ್ಳೋದಿಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು MS Excelನಲ್ಲಿನ ಸಿಂಧುವಲ್ಲದ ಜೂಮ್ ಶೇಕಡವಾರು ಅಂತ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ವ್ಯಾಲಿಡ್ ಜೂಮ್ ಪರ್ಸೆಂಟೇಜ್ ಇನ್ Excel? 10, 100, 300, 500. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ 500 ಇದಕ್ಕೆ ಸರಿಯಾದ ಉತ್ತರ. ಯಾಕೆಂದರೆ ಇಲ್ಲಿ ನೋಡಿ MS Excelನ ಭಾಗದಲ್ಲಿ 10%ಇಂದ 400ವರೆಗೂ ಜೂಮನ್ನು ಆಗ್ಬೋದು. ಆದರೆ MS ವರ್ಡಲ್ಲಿ ಮಾತ್ರ 10 to 500ವರೆಗೂ ಇರುತ್ತೆ. MS ಪವರ್ ಪಾಯಿಂಟಲ್ಲೂ 10 to 400. MS ವರ್ಡ್ ಆ್ಯಂಡ್ MS ವರ್ಡ್ ಮಾತ್ರ ಬೇರೆ, ಅದು 10ರಿಂದ 500ರವರೆಗೂ ಜೂಮು ವ್ಯಾಪ್ತಿ ಇದೆ. ಬಟ್ ಇವು ಪವರ್ ಪಾಯಿಂಟ್ ಆ್ಯಂಡ್ MS Excel ಓನ್ಲಿ 400 ವರ್ಡ್ವರೆಗೂ ಇರುತ್ತೆ. MS Excelನಲ್ಲಿ ನಾವು ಎಂದು ಟೈಪ್ ಮಾಡಿದರೆ ಇಂಗ್ಲೀಷ್ನಲ್ಲಿ ನೋಡೋದು ಇಫ್ ವಿ ಟೈಪ್ ನಾವು ಇನ್ MS Excel ಸೆಲ್ ವಿ ಗೆಟ್ ಏನಂತ ಸಿಗುತ್ತೆ ಅಂತಂದರೆ ಟುಡೇ ಇಸ್ ಡೇಟ್, ಕರೆಂಟ್ ಟೈಮ್ ಆ್ಯಂಡ್ ಟುಡೇ ಈಸ್ ಡೇಟ್ ಇನ್ ಆರ್ಡರ್. ಟುಡೇ ಈಸ್ ಡೇಟ್
ಆ್ಯಂಡ್ ಕರೆಂಟ್ ಟೈಮ್ ಇನ್ ಆರ್ಡರ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಟುಡೇ ಈಸ್ ಡೇಟ್ ಆ್ಯಂಡ್ ಕರೆಂಟ್ ಟೈಮ್ ಅನ್ನೋದು ಆರ್ಡರ್ ವೈಸು ಬರುತ್ತೆ. ಕ್ರಮವಾಗಿ ಇಂದಿನ ದಿನಾಂಕ ಮತ್ತು ಸದ್ಯದಲ್ಲೇ ಸಮಯ ಸಿಗುತ್ತದೆ ನಾವು ಅಂತ ಟೈಪ್ ಮಾಡಿದಾಗ. ಇಲ್ಲಿ ನೋಡೋದಾದರೆ ಇಲ್ಲಿ ಟೈಪ್ ಮಾಡಿದೆ ನೋಡಿ, ಇದು ಕಂಟ್ರೋಲ್ ಈಸ್ಕ್ವಲ್ ಟು ನಾವು ಅಂತ ಟೈಪ್ ಮಾಡಿದಾಗ ಕ್ರಮವಾಗಿ ದಿನಾಂಕ ಮತ್ತು ಸಮಯ ನಮಗೆ ಸಿಗುತ್ತದೆ. MS ಎಕ್ಸೆಲ್ನಲ್ಲಿ ಒಂದು ಸಾಲನ್ನು ಮರೆ ಮಾಡಲು ಡ್ಯಾಶ್ ಕೀಯನ್ನು ಅದುಮಬೇಕು ಅಂತೇಳಿ ಕೇಳಿದಾನೆ. ಇನ್ MS ಎಕ್ಸೆಲ್ ಯು ಕ್ಯಾನ್ ಹೈಡ್ ಎ ರೋವನ್ನು ಹೈಡ್ ಮಾಡಲು ಯಾವ ಕೀಯನ್ನು ಒತ್ತಿದರೆ ಅದು ಹೈಡ್ ಆಗುತ್ತೆ ಅಂತ ಹೇಳಿ ಕೇಳಿದ್ದಾನೆ. ಇದರಲ್ಲಿ ಕಂಟ್ರೋಲ್ 9 ಸೆಲೆಕ್ಟ್ ಮಾಡಿದರೆ ಅದು ರೋ ಹೈಡ್ ಆಗುತ್ತೆ. MS ಎಕ್ಸೆಲ್ನಲ್ಲಿ ಟೆಕ್ಸ್ಟ್ ವಾರ್ಪ್ ಮಾಡಲು ಉಪಯೋಗಿಸುವ ಕೀಗಳು. MS ಎಕ್ಸೆಲ್ ಟೆಕ್ಸ್ಟ್ ವಾರ್ಪ್ ಇನ್ ದ ಸೆಲೆಕ್ಟೆಡ್ ಸೆಲ್ ಆ್ಯಂಡ್ ಕ್ಯಾನ್ ಬಿ ಡನ್ ಯೂಸಿಂಗ್. ಅಂದರೆ ಟೆಕ್ಸ್ಟ್ ವಾರ್ಪ್ ಮಾಡಲು ಯಾವ ಕೀಯನ್ನು, ಯಾವ ಶಾರ್ಟ್ಕಟ್ ಕೀ ಬಳಸ್ತೀವಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮಾತು ಹೇಳೋದಾದರೆ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಬಳಸ್ತಾರೆ ಅಂದರೆ ಶಾರ್ಟ್ಕಟ್ಗೆ Alt+H+W ಒತ್ತಿದರೆ ಮಾತ್ರ MS ಎಕ್ಸೆಲ್ನಲ್ಲಿರುವಂತಹ ಕಂಟೆಂಟು ಅಥವಾ ಒಂದು ಶಬ್ದ ಟೆಕ್ಸ್ಟು ವಾರ್ಪ್ ಆಗುತ್ತೆ. MS ಎಕ್ಸೆಲ್ನ ಶಾರ್ಟ್ಕಟ್ ಕೀಗಳನ್ನು ಕೊಟ್ಟಿದ್ದಾನೆ, ಅವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. Ctrl+Shift+8 ಆಮೇಲೆ ಕಂಟ್ರೋಲ್ F10 Ctrl+Shift+8 ಇವುಗಳನ್ನು ಹೊಂದಿಸಿ ಬರೆಯೋದಾದರೆ ಇಲ್ಲಿ ನೋಡಿ Ctrl+Shift+8 ಅನ್ನೋದು ಎಕ್ಸೆಲ್ನಲ್ಲಿ ಟೈಮ್ ಅಥವಾ ಟೈಮ್ ಫಾರ್ಮೆಟನ್ನು ತೋರಿಸುತ್ತೆ. ಇಂಗ್ಲೀಷಲ್ಲೇ ನೋಡಿಬಿಡ ನೀವು. Ctrl+Shift+8 ಇದು ಶೋ ಫಾರ್ಮೆಟ್ಸ್ ನಂಬರ್ ಇನ್ ಟೈಮ್ ಫಾರ್ಮೆಟಲ್ಲಿ ತೋರಿಸುತ್ತೆ. A2 ಆಗುತ್ತೆ. ಶಿಫ್ಟ್ ಇದು ಕಾಮಾ ಫಾರ್ಮೆಟ್. ಇವೆರಡು ಸಿಕ್ಕರೆ ನಮಗೆ ಆನ್ಸರ್ ಸಿಗುತ್ತೆ, ಹೌದಾ? Ctrl+F10 ಮ್ಯಾಕ್ಸಿಮೈಸ್ ದ ಕರೆಂಟ್ ಸೆಲೆಕ್ಟೆಡ್ ವರ್ಕ್ ಬುಕ್. ಸಿ ತೋರಿಸೋದು 4 ಇನ್ಸರ್ಟ್ ದ ವ್ಯಾಲ್ಯೂ ಆಫ್ ದಿ ಅಬೋವ್ ಸೆಲ್ ಇಂಟು ದ ಕರೆಂಟ್ಲಿ ಸೆಲೆಕ್ಟೆಡ್ ಸೆಲ್ ಅಂತ ಇದೆಯಲ್ಲ, ಅದು ಸರಿಯಾದ ಉತ್ತರ ಅದು ತೋರಿಸುತ್ತೆ. ಇದಕ್ಕೆ ಸರಿಯಾದ ಉತ್ತರ 3. ಬೇಕಾದ್ರೆ ಇದರ ವಿವರಣೆಯಾಗಿ ನೋಡೋದು, ಈ ಚಿಹ್ನೆ ಕಾಮಾ ಫಾರ್ಮ್ಯಾಟನ್ನು ತೋರಿಸುತ್ತೆ. Shift+8 ಟೈಮ್ ಫಾರ್ಮ್ಯಾಟನ್ನು ತೋರಿಸುತ್ತೆ. Ctrl+F10 ಮ್ಯಾಕ್ಸಿಮೈಸ್ ಆರ್ ರೀಸ್ಟೋರ್ ವಿಂಡೋವನ್ನು ತೋರಿಸುತ್ತೆ. ಈ ಕೆಳಗಿನ ಯಾವ ಫಲನಗಳು ಕಾಲಮ್ನಲ್ಲಿ ಸ್ತಂಭ ಪಂಕ್ತಿ ಅಡ್ಡ ಪಂಕ್ತಿ ಸಾಲಿನ ಮಾಹಿತಿಯನ್ನು ಮತ್ತು ಕಾಲಮ್ ಮಾಹಿತಿಯನ್ನು ಅಡ್ಡ ಪಂಕ್ತಿ ಸಾಲಿನಲ್ಲಿ ಪ್ರದರ್ಶಿಸುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ಫಂಕ್ಷನ್ ಡಿಸ್ಪ್ಲೇಸ್ ರೋ ಡಾಟಾ ಇನ್ ಎ ಕಾಲಮ್ ಆ್ಯಂಡ್ ಕಾಲಮ್ ಡಾಟಾ ಇನ್ ಎ ರೋ? ಅಂದರೆ ಕಾಲಮ್ನಲ್ಲಿರುವಂಥ ಮಾಹಿತಿಯನ್ನು ರೋನಲ್ಲಿರುವಂಥ ಮಾಹಿತಿಯನ್ನು ಕಾಲಮ್ನಲ್ಲಿ ತೋರಿಸುವುದಕ್ಕೆ ನಾವು ಏನಂತ ಕರಿತೇವೆ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ನೋಡೋದಾದರೆ ಟ್ರಾನ್ಸ್ಪೋಸ್, ಇಂಡೆಕ್ಸ್, ರೋಸ್, ಹೈಪರ್ಲಿಂಕ್ ಅಂದರೆ ಲಿಂಕ್ ಕ್ರಿಯೇಟ್ ಮಾಡೋದು. Ctrl+K ಯೂಸ್ ಮಾಡ್ತೇವೆ. ರೋ ಅಂದರೆ MS ಎಕ್ಸೆಲ್ನಲ್ಲಿ ಅಡ್ಡಗೆರೆಗಳಿರ್ತಾವಲ್ಲ ಅವಕ್ಕೆ ರೋ ಅಂತೇಳಿ ಕರಿತೇವೆ. ಇಂಡೆಕ್ಸ್ ಅಂತಂದರೆ ನಾವು ಏನು ಟೈಪ್ ಮಾಡಿ ಅದಕ್ಕೆ ಟೈಟಲ್ ಕೊಟ್ಟರೆ ಅದು ಇಂಡೆಕ್ಸ್ ಆಗಿರುತ್ತೆ. ಇದಕ್ಕೆ ಆನ್ಸರು ಟ್ರಾನ್ಸ್ಪೋಸ್ ಎಂಬುದು. ಇದಕ್ಕೆ ಆನ್ಸರು ಟ್ರಾನ್ಸ್ಪೋಸ್, ಇದು ಸರಿಯಾದ ಉತ್ತರ ಆಗಿದೆ. ಇಲ್ಲಿ ಉದಾಹರಣೆ ನೋಡೋದಾದರೆ ಇಲ್ಲಿ ನಾನು ರೋ ಅಲ್ಲಿ ಟೈಪ್ ಮಾಡಿದ್ದೀನಿ, ಇದನ್ನು ಕಾಲಮಲ್ಲಿ ಕನ್ವರ್ಟ್ ಮಾಡಿರ್ತೀವಲ್ಲ ಇದಕ್ಕೆ ಟ್ರಾನ್ಸ್ಪೋಸ್ ಅಂತೇಳಿ ಕರಿತೇವೆ. ವಿಶೇಷ ಪೇಸ್ಟ್ ಕಮಾಂಡ್ ಬಳಸಿ MS ಎಕ್ಸೆಲ್ನಲ್ಲಿ ಯಾವುದನ್ನು ಆಯ್ಕೆ ಮಾಡಿ ಪೇಸ್ಟ್ ಮಾಡಬಹುದಾಗಿದೆ? ಯೂಸಿಂಗ್ ಪೇಸ್ಟ್ ಸ್ಪೆಷಲ್ ಕಮಾಂಡ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಪೇಸ್ಟೆಡ್ ಸೆಲೆಕ್ಟಿವಿಟಿ ಇನ್ ದ MS ಎಕ್ಸೆಲ್ ಅಂತೇಳಿ ಕೇಳಿದ್ದಾನೆ. ಇದರಲ್ಲಿ ಇವುಗಳನ್ನು ಯಾವುದನ್ನು ಬಳಸಿ ನಾವು ಪೇಸ್ಟ್ ಸ್ಪೆಷಲನ್ನು ಮಾಡ್ಬೋದು ಅಂತ ಹೇಳಿದ್ದಾನೆ. ನೋಡೋದಾದರೆ ಫಾರ್ಮುಲಾ, ವ್ಯಾಲಿಡೇಷನ್, ಫಾರ್ಮ್ಯಾಟ್ಸ್ ಅಂತೇಳಿ ಇವುಗಳನ್ನು 3 ಬಳಸ್ಕೊಂಡು ನಾವು ಪೇಸ್ಟ್ ಸ್ಪೆಷಲ್ ಮಾಡಬಹುದಾಗಿದೆ. ಈ ಹೇಳಿಕೆಗಳನ್ನು ಪರಿಗಣಿಸಿ. MS ವರ್ಡ್ನಲ್ಲಿ ಗರಿಷ್ಠ ಜೂಮ್ 500, MS ಎಕ್ಸೆಲ್ನಲ್ಲಿ ಗರಿಷ್ಠ ಜೂಮ್ 400. ಇವು ಎರಡು ಸರಿಯಾಗಿ ಇದ್ದಾವೆ. ನಾನು ಆಲ್ರೆಡಿ ತೋರಿಸಿದ್ದೀನಿ, ಪ್ರೀವಿಯಸ್ ಕ್ವಶನ್ ಇದು ಬಂದಿತ್ತು ಆಲ್ರೆಡಿ. 10 ರಿಂದ 400ವರೆಗೆ MS ಎಕ್ಸೆಲ್ ಆ್ಯಂಡ್ ಪೇಂಟ್ ಅಲ್ಲಿ
100ರಿಂದ 400ವರೆಗೆ ಇರುತ್ತೆ. MS ವರ್ಡಲ್ಲಿ 500ರವರೆಗೆ ನಾವು ಗರಿಷ್ಠ ಜೂಮನ್ನು ಕಾಣಬಹುದು. ಸ್ಪ್ರೆಡ್ ಶೀಟ್ನಲ್ಲಿರುವಂತಹ ಸೂತ್ರಗಳು ಕೆಳಗಿನ ಯಾವುಗಳನ್ನು ಒಳಗೊಂಡಿರುತ್ತವೆ? ಫಾರ್ಮುಲಾ ಇನ್ ಸ್ಪ್ರೆಡ್ ಶೀಟ್ ಇನ್ವಾಲ್ವ್ ಅಂತೇಳಿ ಕೇಳಿದ್ದಾನೆ. ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ ಹೇಳೋಣ. ಸೆಲ್ ಅಡ್ರೆಸ್, ವ್ಯಾಲ್ಯೂ ಆ್ಯಂಡ್ ಮ್ಯಾಥಮೆಟಿಕಲ್ ಆಪರೇಟರ್ಸ್ ಇದನ್ನು ಒಳಗೊಂಡಿರುತ್ತೆ. ಇದು ಸರಿಯಾದ ಉತ್ತರ 2. MS ಎಕ್ಸೆಲ್ನಲ್ಲಿ ಪ್ರತಿಯೊಂದು ವರ್ಕ್ ಬುಕ್ನಲ್ಲಿ ಡಿಫಾಲ್ಟ್ ಆಗಿ ಎಷ್ಟು ಸೀಟ್ಗಳಿರುತ್ತವೆ? ಇನ್ MS ಎಕ್ಸೆಲ್ ಈಚ್ ವರ್ಕ್ ಬುಕ್ ಬೈ ಡಿಫಾಲ್ಟ್ ಆ್ಯಸ್ ನಂಬರ್ ಆಫ್ ವರ್ಕ್ ಸೀಟ್ಸ್ ಅಂತ ಕೇಳಿದಾನೆ. ಯಾವಾಗಲೂ MS ಎಕ್ಸೆಲ್ನಲ್ಲಿ ಡಿಫಾಲ್ಟ್ ಆಗಿ 3 ಸೀಟ್ಗಳು ಇರ್ತವೆ. ಇಲ್ಲಿ ನೋಡೋದಾದರೆ ಇದು MS ಎಕ್ಸೆಲ್ಲು, ಇದರೊಳಗೆ ಸೀಟ್ 1, ಸೀಟ್ 2, ಸೀಟ್ 3 ಇವು ಡಿಫಾಲ್ಟ್ ಆಗಿ ಇರ್ತವೆ ಯಾವಾಗಲೂ. MS ಎಕ್ಸೆಲಲ್ಲಿ ಒಂದು ಸೆಲ್ನಲ್ಲಿ ಟೆಕ್ಸ್ಟ್ ಫಿಟ್ ಆಗದೇ ಇದ್ದಾಗ ಅದು ಏನಾಗುತ್ತೆ ಅಂತ ಕೇಳಿದ್ದಾರೆ. ಅದು ಮರೆಯಾಗುವುದು, ಅಳಿಸಿ ಹೋಗುವುದು, ಎಂಟರ್ ಆಗಿರಲಾರದು, ಮೇಲೇ ಯಾವುದೂ ಅಲ್ಲ. ಇನ್ ವಿಚ್ MS ಎಕ್ಸೆಲ್ ಇಫ್ ಎ ಟೆಕ್ಸ್ಟ್ ಕೆನಾಟ್ ಫಿಟ್ ಇನ್ ಎ ಸೆಲ್ ದೆನ್ ಆನ್ಸರ್ ನೋಡೋದಾದರೆ ನನ್ ಆಫ್ ದಿ ಅಬೌವ್ ಇಟ್ ವಿಲ್ ಬಿ ಹೈಡನ್. ಅದು ಮರೆ ಆಗುವುದಿಲ್ಲ, ಇರುತ್ತೆ. ಆಮೇಲೆ ಡಿಲೀಟ್ ಆಗೋದಿಲ್ಲ. ಆಮೇಲೆ ಕೆನಾಟ್ ಬಿ ಎಂಟರ್ ಆಗದೇ ಇರುವುದು ಅಂತ ಕೇಳಿದಾನೆ. ಆದರೆ ಇದಕ್ಕೆ ಯಾವುದು ಆನ್ಸರ್ ಅಂದರೆ ನನ್ ಆಫ್ ದಿ ಹೌದು. ಇಲ್ಲಿ ನೋಡಿ, ನಾ ಎಂಟ್ರಿ ಮಾಡಿರುವಂಥ ಅಕ್ಷರ ಇದೆ ಅಂದರೆ ಟೈಪ್ ಮಾಡಿರೋದು, ಅದು ಹೈಡ್ ಆಗಲ್ಲ, ಅದು ಹಂಗೆಯೇ ತೋರಿಸುತ್ತೆ ಹೊರತು ಮರೆ ಆಗುವುದಿಲ್ಲ, ಡಿಲೀಟ್ ಕೂಡ ಆಗುವುದಿಲ್ಲ. MS ಎಕ್ಸೆಲ್ನಲ್ಲಿ ಫಂಕ್ಷನ್ ಟುಡೇ ಫಂಕ್ಷನನ್ನು ಎಂಟರ್ ಮಾಡಿ ಎಂಟರ್ ಗುಂಡಿಯನ್ನು ಒತ್ತಿದಾಗ ಅದು ಡ್ಯಾಶ್ ಕೊಡುತ್ತದೆ. ಇನ್ MS ಎಕ್ಸೆಲ್ ಇಫ್ ಯು ಎಂಟರ್ ದ ಫಂಕ್ಷನ್ ಟುಡೇ ಆ್ಯಂಡ್ ಪ್ರೆಸ್ ಎಂಟರ್ ಕೀ ಇಟ್ ರಿಟರ್ನ್ಸ್ ಟು ಅಂತ ಹೇಳಿದ್ದಾನೆ. ಇಲ್ಲಿ ಆನ್ಸರ್ ನೋಡಿದಾಗ ಕರೆಂಟ್ ಡೇಟನ್ನು ಇದು ತೋರಿಸುತ್ತೆ. ಓನ್ಲಿ ಪ್ರಸ್ತುತ ಇವತ್ತಿನ ದಿನಾಂಕವನ್ನು ತೋರಿಸುತ್ತೆ. ಇದನ್ನು ಸೂಕ್ಷ್ಮವಾಗಿ ನೋಡಬೇಕು ನಾವು. MS ಎಕ್ಸೆಲ್ನಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ ಆಗಿರುವುದಿಲ್ಲ ಅಂತೇಳಿ ಕೇಳಿದ್ದಾನೆ. ಇದರಲ್ಲಿ ರೇಟ್ ಆಗಿರುವುದಿಲ್ಲ, ಉಳಿದು ಎಲ್ಲ ಇರ್ತವೆ. ಇದಕ್ಕೆ ಸರಿಯಾದ ಉತ್ತರ ರೇಟ್. MS ಎಕ್ಸೆಲ್ನಲ್ಲಿ ಆಟೋಫಿಲ್ನ ಲಕ್ಷಣಗಳು ಎಂದರೆ ಇನ್ MS ಎಕ್ಸೆಲ್ ಆಟೋಫಿಲ್ ಫೀಚರ್ ಅಂದರೆ MS ಎಕ್ಸೆಲ್ನಲ್ಲಿ ಆಟೋಫಿಲ್ ಅಂದರೆ ಡ್ರ್ಯಾಗ್ ಮಾಡಿದಾಗ ಆಟೋ ತಂತಾನೆ ತುಂಬ್ಕೊಳ್ತಾ ಹೋಗುತ್ತೆ. ಅದರ ಏನಂತ ಕೇಳಿದಾನೆ, ಇಂಗ್ಲೀಷಲ್ಲೇ ನೋಡೋಣ. ಎಕ್ಸ್ಟೆಂಡ್ ಎ ಸೀಕ್ವೆಂಟಿಯಲ್ ಸೀರೀಸ್ ಆಫ್ ಡಾಟಾ ಆಟೋಮೆಟಿಕ್ಲಿ ಆ್ಯಡ್ಸ್ ಎ ರೇಂಜ್ ಆಫ್ ಸೆಲ್ ವ್ಯಾಲ್ಯೂಸ್. ಥರ್ಡ್, ಅಪ್ಲೈಸ್ ಎ ಬಾರ್ಡರ್ ಅರೌಂಡ್ ಸೆಲೆಕ್ಟೆಡ್ ಸೆಲ್ಸ್ ನನ್ ಆಫ್ ದಿ ಅಬೌವ್ ಅಂತ ಹೇಳಿದಾನೆ. ಅಂದರೆ ಇಲ್ಲಿ ನೋಡಿ, ಈ ಮೇಲಿನ ಯಾವುದೂ ಅಲ್ಲ, ಆಯ್ಕೆ ಮಾಡಿದ ಸೆಲ್ನ ಸುತ್ತಲೂ ಬಾರ್ಡ್ರ್ ಅಪ್ಲೈ ಮಾಡೋದಂತೆ. ಆಟೋಫಿಲ್ ಅಂದರೆ ಆಟೋಫಿಲ್ಲು ಬಾರ್ಡ್ರು ಅಪ್ಲೈ ಮಾಡೋದು ಅಲ್ಲ. ಇನ್ನು ಸೆಲ್ನ ರೇಂಜಿನ ವ್ಯಾಲ್ಯೂಗಳನ್ನು ಯಾಂತ್ರಿಕವಾಗಿ ಜೋಡಿಸುತ್ತಾ ಹೋಗುವುದು. ಇದು ಆನ್ಸರು ಕರೆಕ್ಟ್ ಆಗಿದೆ. ಸೆಲ್ ರೇಂಜಿನ ವ್ಯಾಲ್ಯೂಗಳನ್ನು ಯಾಂತ್ರಿಕವಾಗಿ ಜೋಡಿಸುತ್ತಾ ಹೋಗುವುದು. ಆಟೋಮೆಟಿಕಲಿ ಆ್ಯಡ್ಸ್ ಎ ರೇಂಜ್ ಆಫ್ ಸೆಲ್ ವ್ಯಾಲ್ಯೂಸ್. ಇಲ್ಲಿ ನೋಡಿ, ಆಟೋಫಿಲ್ ಅಂದರೆ ನಾವು 1 ಜನವರಿ 19 ಅಂತ ಹೊಡೆದ್ವಿ, ಅದು ಆಟೋಮೆಟಿಕ್ ಫಿಲ್ ಆಗ್ತಾ ಅಂದರೆ 1 ವೀಕಿಗೆ ಬೇಕಂದರೆ ಈ ಥರ ಬರುತ್ತೆ. ಇನ್ನು ಎರಡನೇ ಎಕ್ಸಾಂಪಲ್ ಹೊಡೆದೆ 65, 66 ಸೆಲೆಕ್ಟ್ ಮಾಡಿ ಇಲ್ಲಿಗೆ ಡ್ರ್ಯಾಗ್ ಮಾಡಿದ್ರೆ ಅದು ಸೀರಿಯಲ್ ನಂಬರ್ ಆಗಿ ಬರುತ್ತೆ. ಇನ್ನು ವೀಕಲ್ಲಿ ನೋಡಿದರೆ 1, 2, 3 ಈ ಥರ ಯಾಂತ್ರಿಕವಾಗಿ ನಾವು ಅದನ್ನು ಎಂಟ್ರಿ ಮಾಡ್ಬೋದು. ಇದೇ ಆಟೋಫಿಲ್ ಅಂತೇಳಿ ಕರೀತಾರೆ. MS ಎಕ್ಸೆಲ್ನ ಸಾಲು ಹಾಗೂ ಸ್ತಂಭಗಳ ಛೇದನವನ್ನು ಏನಂತ ಕರೀತಾರೆ? ಇದನ್ನು MS ಎಕ್ಸೆಲ್ ಬಗ್ಗೆ ಮಾಹಿತಿ ಅನ್ನೋ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ. ಅದರಲ್ಲಿ MS ಎಕ್ಸೆಲ್ ರೋ ಮತ್ತು ಕಾಲಮ್ ಕೂಡುವ ಸ್ಥಳವನ್ನು ಏನಂತ ಕರೀತಾರೆ ಅಂತ ಹೇಳಿದರೆ ಸೆಲ್ ಅಂತೇಳಿ ಕರೀತಾರೆ. ಇಲ್ಲಿದೆ ನೋಡಿ, ಈ ಬ್ಲಾಕ್ ಕಲರಲ್ಲಿರೋದೇ ಸೆಲ್ ಎಲ್ಲ, ಯಾಕಂದರೆ ಕಾಲಮ್ ಮತ್ತು ರೋ ಅನ್ನು ಒಂದುಗೂಡಿಸುತ್ತೆ. MS ಎಕ್ಸೆಲ್ನಲ್ಲಿ ಕೊನೆಯ ಕಾಲಮ್ ತಲುಪಲು ಬೇಕಾದ ಕೀ ಸರಣಿ ಅಂದರೆ MS ಎಕ್ಸೆಲ್ನ ಕೊನೆಯ ಲಾಸ್ಟ್ ಎಂಡ್, MS ಎಕ್ಸೆಲ್ನ ಎಂಡಿಗೆ ಹೋಗ್ಬೇಕಾದ್ರೆ ಯಾವ ಕೀಯನ್ನು ಬಳಸ್ತೇವೆ? ಎಂಡ್ ರೈಟ್ ಯಾರು, ಎಂಡ್ ಡೌನ್ ಯಾರು, ನನ್ ಆಫ್ ದಿಸ್ ಅಂತೇಳಿ ಕೊಟ್ಟಿದ್ದಾನೆ. ಇದಕ್ಕೆ ಆನ್ಸರ್ ನೋಡೋದಾದರೆ ಎಂಡ್ ಡೌನ್ ಯಾರೋ ಇದನ್ನು ಬಳಸ್ತೀವಿ. ರೈಟ್ ಯಾರೋ ಅಂದರೆ MS ಎಕ್ಸೆಲ್ನ ಬಲಕ್ಕೆ ಇರುವಂತಹ ಕೊನೆ ಹಂತವನ್ನು ತಲುಪೋದು. ಡೌನ್ ಯಾರೋ ಅಂದರೆ
ಕೆಳಗಡೆ ಹೋಗುವುದಕ್ಕೆ ಡೌನ್ ಆ್ಯರೋವನ್ನು ಬಳಸ್ತೇವೆ. ಇಲ್ಲಿ ನೋಡಿ, ಎಂಡ್ ರೈಟ್ ಯಾರು ಅಂದರೆ ಈ ಕಡೆ ರೈಟ್ ಯಾಕೆ ಈ ಕಡೆ ಬರುತ್ತಲ್ಲ, ಇದೆ ಎಕ್ಸೆಲ್ನ ಕೊನೆಯದು ಎಷ್ಟು ಇದೆ ಅಂತ ತಿಳ್ಕೊಳೋದಾದರೆ XFD ಅಂತೇಳಿ ನೋಡ್ತೇವೆ. ಇದು ಎಕ್ಸೆಲ್ನಲ್ಲಿ ಇದನ್ನು ಎಕ್ಸೆಲ್ನ ಮಾಹಿತಿಯಲ್ಲಿ ನಾನು ಇದನ್ನು ತೋರಿಸಿದ್ದೀನಿ ಆಲ್ರೆಡಿ. ಆಮೇಲೆ ಎಕ್ಸೆಲ್ನ ಕೊನೆಗೆ ನೋಡಬೇಕು ಅಂದರೆ ಇಲ್ಲಿದೆ ನೋಡಿ, ಎಂಡ್ ಯಾರೋ ಬಟನ್ ಹೊಡೆದ್ರೆ ಎಷ್ಟು ರೋಗಳು ಕಾಣ್ತವೆ ಅಂದರೆ 10,48,576 ರೋಗಳಿದ್ದಾವೆ ಅಂತೇಳಿ ತೋರಿಸುತ್ತೆ. ಆಲ್ಸೋ ಮತ್ತು ನಾವು ಕಂಟ್ರೋಲ್ ರೈಟ್ ಯಾರೋ ಹೊಡೆದ್ರೂ ಕೂಡ ಹೋಗ್ಬೋದು, ಕಂಟ್ರೋಲ್ ಡೌನ್ ಯಾರೋ ಬಟನ್ ಹೊಡೆದ್ರೂ ಕೂಡ ನಾವು ಎಂಡ್ಗೆ ಬರ್ಬೋದು. MS ಎಕ್ಸೆಲ್ನ ಸೆಲ್ ಕಂಟೆಂಟನ್ನು ಎಡಿಟ್ ಮಾಡಲು ಬೇಕಾದ ಕೀ ಇದು ಆಲ್ರೆಡಿ 3 ಟೈಮ್ ಬಂದಿದೆ. ವಿಡಿಯೋ ಅಂದರೆ ಕ್ವಶನ್ ಸರಣಿ 10 ಕ್ವಶನ್ಗಳಲ್ಲಿ ಇದನ್ನೂ ಮಾಡಿದ್ದೆ, ಅದರಲ್ಲಿ ಬಂದಿತ್ತಿದು, ಅದರಲ್ಲಿ ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ. ಮತ್ತು ರಿಪೀಟೆಡ್ ಆಗಿರೋ ಕ್ವಶನ್ ಇದು. F2 ಇದಕ್ಕೆ ಸರಿಯಾದ ಉತ್ತರ. ಇಲ್ಲಿದೆ ನೋಡಿ, F2 ಎಡಿಟ್ ಅನ್ನು ತೋರಿಸುತ್ತೆ. F3 ಪೇಸ್ಟ್ ನೇಮು, F1 ಹೆಲ್ಪು, F7 ಸ್ಪೆಲ್ ಚೆಕ್ಕು, F10 ಆ್ಯಕ್ಟಿವ್ ಮೆನು ಬಾರ್, F11 ನ್ಯೂ ಚಾರ್ಟ್, F12 ಸೇವ್ ಆ್ಯಸ್ ಇವುಗಳು ತೋರಿಸುತ್ತೆ. ಇದು MS ಎಕ್ಸೆಲ್ಗೆ ಪುನರಾವರ್ತನೆ ಆಗಿರುವಂತಹ ಪ್ರಶ್ನೆಗಳು. ಇವುಗಳನ್ನು ಒಂದು ಸಾರಿ ಎಕ್ಸಾಮ್ ಪರ್ಪಸ್ ಆದರೂ ನೋಡ್ಕೊಂಡು ಹೋದರೆ ಬರೋ ಚಾನ್ಸಸ್ ಇರ್ತವೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.